ಅದನ್ನಿಲ್ಲ ಗೌಡ್ರಿ, ಈ ವರ್ಷ ನನ್ನ ಬೆಳೆದ ಮಾಲಿಗೆ ಚೆನ್ನಾಗಿ ರೇಟು ಹತ್ತಿತ್ತು, ಕೈ ತುಂಬ ಹಣನೂ ಬಂತು. ಹೀಗಾಗಿ ತಮ್ಮನ ಓದಿನ ಸಲುವಾಗಿ ತಮ್ಮ ಕಡೆಗೆ ತೆಗೆದುಕೊಂಡ ಸಾಲ ತೀರಿಸಲು ಬಂದಿರುವೆ. ಅಬಾಬಾ, ಅಂತೂ ಈ ವರ್ಷ ನೀನು ಕೃಷಿಯಿಂದ ಖುಷಿಯಾಗಿದ್ದೀಯಾ? ಅದೆಂತ ಖುಷಿ ಗೌಡ್ರಿ, ಚಳಿ ಮಳಿ ಬಿಸಿಲೆಣ್ಣದೆ ದುಡಿದು ಈ ಜೀವನ ಭಾಳ ಸಣ್ಣ ಆಗತೈತಿ ಗೌಡ್ರಿ. ಹಾಲಿನ ಪಗಾರು ಭಾಳ ಆಗತೈತ್ರಿ, ಅದನ್ನ ತ್ರಾಸ ಮಾಡ್ಕೊಂಡು ಅದರಲ್ಲೇ ದುಡ್ಡು ನಿಮ್ಮ ಸಾಲ ತೀರಿಸ್ತೀನಿ ಗೌಡ್ರಿ. ಸೀತಾಪತಿ, ಇವರ ಸಾಲ ಎಷ್ಟಾಗೈತಿ? ಗೌಡ್ರ, ಇವರ ಸಾಲ 99,48,000 ಆಗಿದೆ ಗೌಡ್ರಿ. ಆಯ್ತು, ಚುಕ್ತ ಮಾಡಿಬಿಡ್ರಿ, ತೆಗೆದುಕೊಳ್ಳಿ ಅಣ್ಣ. ಆಯ್ತಪ್ಪ ಧರ್ಮಣ್ಣ, ನಿಂದೆಲ್ಲ ಲೆಕ್ಕ ಸುತ್ತಾಗೈತ್ ನೋಡ. ಆಯ್ತು, ನಾ ಇನ್ನು ಬರ್ತೀನಿ ಗೌಡ್ರಿ. ಶಶಿಧರ ಬಾರಪ್ಪ ಹೋಗೋಣ. ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ದೊಡ್ಡರ ಮನೆಯಲ್ಲಿ ಭಾಳ ಹೊತ್ತು ನಿಲ್ಲಬಾರದು, ಬಾರಪ್ಪ ಹೋಗೋಣ. ನಾಳೆ ನಾನು ಇನ್ಸ್ಪೆಕ್ಟರ್ ಅಧಿಕಾರ ಪಡಿತಿದ್ದೇನಲ್ಲ, ಅದರ ಬಗ್ಗೆ ಮಾತನಾಡಬೇಕಿದೆ. ಇವರು ಈ ಭಾಗದ MLA ಅಲ್ವಾ, ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ಸರಿ ಸರಿ, ಹಾಗೆ ಮಾಡು. ನನ್ನ ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲ ಸೇರಿ ಬಂದಿದ್ದೀರೆಂದು ನಾನು ತಿಳಿದಿದ್ದರೆ ಆತನನ್ನು ಏನೂ ಕೇಳದೆ ಹೇಳದೆ ಹಾಗೆ ಕಳಿಸಿಬಿಟ್ಟಲ್ಲೋ. ಬರೋದು ಬಂದಾನ, ನಮ್ಮ ಭೂಮಿ ವಿಷಯ ಹೇಳ್ತಾನ, ಇವ್ ಲಗ್ನ ಸಮಾಚಾರ ಕೇಳ್ತಾನಂದ್ರೆ ಇದೇನಾತು ನಮ್ಮ ಕೆಲಸ. ಆಚಾರ ವಿಚಾರ ಒಳಗ ಮಧ್ಯದೊಳಗೆ ಸದಾಚಾರ ಮಾಡ್ಕೊಂಡು ಎಣ್ಣೆ ಇತ್ತಮ್ಮ. ಅದೇನಂತ ಪಟ್ ಪಟ್ ಹೇಳ್ಬಿಟ್ಟೆ ತಮ್ಮನಿ, ಹೇಳ್ಬಿಡು. ಇಲ್ಲ ಅಂದ್ರೆ ಆ ಬೀರನನ್ನು ಇಲ್ಲಿಗೆ ಕರೆಯಿಸಿ ಕೆರುವಿಲೆ ಹೊಡೆದು ನನ್ನ ತಂಗಿ ಲಕ್ಷ್ಮಿಯನ್ನು ಮದುವೆ ಆಗಿಬಿಡು, ಎಲ್ಲ ಕೆಲಸ ಓಕೆ ಆಗುತ್ತೆ. ಇದರ ಬಗ್ಗೆ ನಾವಿಬ್ರು ಸೇರಿ ಹೇಳಿದಾಗಿದೆ. ಇವತ್ತೇ ಆ ಸ್ಟ್ರೈಕ್ ಕೊನೆ ಆಗುತ್ತೆ. ಅದು ಇವತ್ತು ಕೊನೆಯದಾದರೆ ಅವ್ರ ತಾರೀಕು ನಾವು ಕೊನೆಯದು ಮಾಡ್ತೀವಿ. ನೀಟ ಸುಮ್ ನಿಂಡ್ಲಿ ಬೇವರ್ಸಿ, ನಮ್ ಸಸಿ ಮ್ಯಾಲ ನಂಬಿಕೆ ಐತಿ. ಶಶಪ್ಪ, ನಮ್ಮ ಲಕ್ಷ್ಮಣ ಮದುವೆ ಆಗಾಕ ನಿಮ್ಮ ಅಣ್ಣಗ ಒಪ್ಪಿಗೆ ಐತನಪ್ಪ? ಒಪ್ಪಿಗೆ ತಗೊಂಡು ಇಲ್ಲಿಗೆ ಬಂದೇನ್ರಿ. ನೀವು ಲಕ್ಷ್ಮಿನ ಕೇಳ್ರಿ. ಶಬಾಷ್, ನಿನ್ನ ಎದುರಿಗೆ ಕೇಳ್ತೀನಿ. ಲಕ್ಷ್ಮಿ, ಏ ತಂಗಿ ಲಕ್ಷ್ಮಿ, ಯಾಕಣ್ಣ ಇಷ್ಟೊಂದು ಅರ್ಜೆಂಟ್ ಆಗಿ ಕರೆದಿಲ್ಲ? ಏನ್ ಕೆಲಸ? ಬಾ ತಂಗಿ, ನಿನ್ನ ಮದುವೆ ಆಗೋ ಗಂಡು ಬಂದಿದ್ದಾನೆ, ನೋಡಿಲ್ಲಿ. ಇವನ್ನ ನೋಡಿ ನಾನೇನನ್ನ ಮಾಡ್ಲಿ? ಮದುವೆ ಆಗ್ಬೇಕಮ್ಮ, ಅವನು ಈಗ IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅವನೇನು ಇನ್ಸ್ಪೆಕ್ಟರ್ ಹೋದ್ರೇನು ಕಲೆಕ್ಟರ್ ಹೋದ್ರೇನು, ನಾನು ಮಾತ್ರ ಅವನನ್ನು ಮದುವೆ ಆಗೋದಿಲ್ಲ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ನಾನು ನಿನಗೆ ಮಲತಂಗಿ ಎಂಬುದು ಇಡೀ ಊರಿಗೇನೆ ಗೊತ್ತಿದೆ. ಅಂಥದ್ರಲ್ಲಿ ನಾನೇನು ಹೇಳಿದೆ ನೋಡೋಣ, ಒಂದೇ ಒಂದು ಮಾತು ಹೇಳ್ತೀನಿ, ನಾನು ಮಾತ್ರ ಇವನನ್ನು ಮದುವೆ ಆಗೋದಿಲ್ಲ. ನನ್ನ ಮದುವೆ ಆಗೋ ಗಂಡು ಬೇರೆನೇ ಇದ್ದಾನೆ. ನನಗೇ ಗೊತ್ತಿಲ್ಲದ ನಿನ್ನ ಮದುವೆ ಆಗುವ ಗಂಡು ಯಾರವನು? ನಾನದಕ್ಕೆ ಅವಕಾಶವೇ ಕೊಡಲಾರೆ. ನೀನು ಇವನನ್ನೇ ಮದುವೆ ಆಗಬೇಕು. ಅದು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ಏ ಲಕ್ಷ್ಮಿ, ಹಂಗೊಳಗೆ ಹೋಗ್ಬೇಡವಾ ತಂಗಿ, ನಿಮ್ಮ ಅಣ್ಣನ ಮಾತಾಡಿ ಕೇಳ. ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಕೆಡಿಸಿದ ಅವನ್ಯಾವ ತಿರುಕನಿರಬೇಕು ಮಾಂತ್ರಿಕ?
ಸ್ವಲ್ಪ ತಾಳ್ಮೀರಿ ಗೌರಿ. ನಿಮ್ಮ ತಂಗಿ ತಲೆ ಕೆಡಿಸೋರು ಯಾರು ಯಾಕೆ? ಅವನು ನಿತ್ಯ ನಿಮ್ಮ ವೈರುತ್ವದಲ್ಲಿದ್ದಾನೆ. ಅಂದರೇನಿದು ಮನೋಹರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ಕೈ ಹಿಡಿದು ಮೈ ಮುಟ್ಟಿ ಬರುವ ಅವನ್ಯಾವ ಸೂರ ಸುಳೆ ಮಗ? ಅವನೇ ನಿಮ್ಮ ಕಡು ವೈರಿ ಕುರಿಗಾರ ವೀರ. ಆ ಲೇ ವೀರ, ಸಾಧ್ಯವಿಲ್ಲ, ಇದನ್ನು ನಾ ನಂಬಲು ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ, ಆ ಬೆಟ್ಟಿನ ವೀರೆಯಲ್ಲಿ ಇದನ್ನು ನಾ ನಂಬಲಾರೆ. ಮನೋಹರ, ಇದನ್ನು ನೀನು ಸುಳ್ಳು ಹೇಳುತ್ತಿರುವೆ. ನೀವು ನನ್ನ ಮಾತು ನಂಬುದಿಲ್ಲ ಅಂತ ತಿಳಿದೆ. ಅವರು ಹಾಡಿ ಅಪ್ಪಿ ನಿಂತಾಗ ಅವರ ಭಾವಚಿತ್ರ ತೆಗೆದಿದ್ದೇನೆ, ನೋಡಿಲ್ಲೇ. ನಾನಿದನ್ನೇನು ನೋಡುತ್ತಿರುವೆ? ಈ ಭಾವಚಿತ್ರದಲ್ಲಿರುವುದರ ಸತ್ಯವೇ? ನಿಜವಾಗಿಯೂ ಆ ಬಡವನನ್ನ ತಂಗಿಯ ಕೈ ಹಿಡಿದರೇನೆ? ಮನೋಹರ, ಮನೋಹರ, ಈಗೇನು ಮಾಡಲಿ? ಈಗಲೇ ಅವನನ್ನು ಹಿಡಿತರಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿಸಲೇ? ಇಲ್ಲ ಅವನ ಮನೆಗೆ ಬೆಂಕಿ ಇಡಿಸಲೇ? ಶಶಿ, ಏನು ಇದಕ್ಕೆ ನಿನ್ನ ಉತ್ತರ? ಈ ವಿಷಯದಲ್ಲಿ ನೀವು ಮಾಡಿದ್ದೆ ಮಾರ್ಗ, ಕೊಟ್ಟಿದ್ದೆ ಅಂತಿಮ ತೀರ್ಪು. ಅವಶ್ಯಕ್ಕೆ